ಇದನ್ನ ನೋಡಿದ್ರೆ ಆಕ್ಚುಲಿ ಎಲ್ಲರೂ ವುಡ್ ಅಂತಾನೆ ಅನ್ಕೊಬಹುದು, ಬಟ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂತ ಇಂಟೀರಿಯರ್ಸ್. ಸರ್ ಇದು ಕಂಪ್ಲೀಟ್ ಮಾಡ್ಯುಲರ್ ಕಿಚನ್, ಕಟ್ಲರಿ ಪ್ಲೈನ್ ತಾಲಿ. ಓಕೆ ಸರ್ ಅಲ್ಯೂಮಿನಿಯಂ ನಲ್ಲಿ ಎಲ್ಲೂ ಕೂಡ ನಿಮ್ಗೆ ರಸ್ಟ್ ಬರಲ್ಲ, ಇದು ಮೇಜರ್ ಅಡ್ವಾಂಟೇಜ್. ಇದೆ ಯೂನಿಟ್ ನೋಡ್ತಿರ್ಬೋದು ಯಾವ ತರ ಒಂದು ಲುಕ್ ಇದೆ. ಇಲ್ಲಿ ಫೋಲ್ಡಿಂಗ್ ಟೇಬಲ್ ಇದೆ ಸರ್, ಇದು ಫೋಲ್ಡಿಂಗ್ ಟೇಬಲ್, ಇದು ಮಲ್ಟಿಪಲ್ ಪರ್ಪಸ್ ಗೆ ನಾವು ಯೂಸ್ ಮಾಡಬಹುದು. ಇದು ಫಸ್ಟ್ ಟೈಮ್ ಮಾಡಿದ್ವಿ ನಾವು ಈ ಕಲರ್, ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಯಾಕೆ ಇದು ಕೂಡ ವಾಲ್ ಅಲ್ಲ, ಇದು ಕ್ರಿಯೇಟೆಡ್, ಇದನ್ನ ನಾವೇ ಕ್ರಿಯೇಟ್ ಮಾಡಿ. ಸೊ ನಿಮ್ಗೆ ಈ ಕಡೆನೂ ಪ್ಯಾನಲಿಂಗ್ ಕೊಟ್ಟು ಹಿಂದೆಗಡೆನೂ ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಎರಡು ರೂಮ್ ಇದೆ ಸರ್, ಬನ್ನಿ ಸರ್. ಮಾಸ್ಟರ್ ಬೆಡ್ರೂಮ್ ಯೂಸ್ ಮಾಡ್ತಾ ಏನಾದ್ರು ಲೂಸ್ ಆಗೋದು ಆ ತರ ಏನಾದ್ರು ಸರ್ ಈ ತರ ಬಂದ್ಬಿಟ್ಟು ಮೋರ್ ದೆನ್ 10,000 20,000 ಯೂಸೇಜ್ ಕೊಡ್ತಾರೆ. ಸೇಮ್ ಕಲರ್ ಡ್ರೆಸ್ಸಿಂಗ್ ಯೂನಿಟ್ ಪ್ಲಸ್ ಸ್ಟಡಿ ಟೇಬಲ್. ಇದು ಗೋಡೆನಾ ಅಥವಾ ನೀವು ಮಾಡಿರೋದು ಸರ್? ಇದು ನಾವು ಮಾಡಿರೋದು. ಲೈಫ್ ಇದೆ ಅಂದ್ಬಿಟ್ಟು ನಮಗೆಲ್ಲ ಫೀಡ್ಬ್ಯಾಕ್ ತಗೊಂಡು ನಾವು ಅಲ್ಯೂಮಿನಿಯಂಗೆ ಹೋಗೋದು ಸರ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮನ್ನೇ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. G2 ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಕಡೆಯಿಂದ ಮಾಡಿರುವಂಥ ಪ್ರಾಜೆಕ್ಟು. ಇದು ಆ್ಯಕ್ಚುಲಿ 30-50 ಡೈಮೆನ್ಷನಲ್ಲಿ 3 ಫ್ಲೋರ್ಸಲ್ಲಿ ಕಂಪ್ಲೀಟ್ ಪೂರ್ತಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಮಾಡಿದ್ದಾರೆ. ಸೊ ಒಂದೊಂದು ಫ್ಲೋರಲ್ಲೂ 2 BHK ಒಂದು ಮನೆ ಬರುತ್ತೆ. ಸೇಮ್ ಪ್ಯಾಟ್ರನ್ ಇರುತ್ತೆ, ಬಟ್ ಕಲರ್ ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಪ್ರೀಮಿಯಂ ಪ್ಯಾಕೇಜ್ ಯೂಸ್ ಮಾಡಿರುವಂಥ ಪ್ರಾಜೆಕ್ಟ್ ಇದು. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ಸಿಂದ ನಿಮಗೆ ಗೊತ್ತು ಯಾವ ಥರ ಒಂದು ಅಡ್ವಾಂಟೇಜಸ್ ಇರುತ್ತಂತ. ಸೊ ಈ ಪ್ರಾಜೆಕ್ಟು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಾವು ಕೆಳಗೆ ಹೇಳ್ದಂಗೆ ಇದು ಪ್ರೀಮಿಯಂ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 3 ಫ್ಲೋರ್ಸಲ್ಲೂ ಸೇಮ್ ಥರ ಟೈಪ್ ಮಾಡಿದಿರಲ್ಲ. ಸೊ ಕಲರ್ ಪ್ಯಾಟರ್ನ್ ಡಿಫ್ರೆಂಟ್ ಬರುತ್ತೆ. ಓಕೆ, ಸೊ ಇದನ್ನ ನೋಡಿದ್ರೆ ಆಕ್ಚುಲಿ ಎಲ್ಲರೂ ವುಡ್ ಅಂತಾನೆ ಅನ್ಕೊಬಹುದು, ಬಟ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಅಲ್ಲಿ ಮಾಡಿರುವಂಥ ಇಂಟೀರಿಯರ್ಸ್. ಇದನ್ನು ಒಂದು ಮನೆ ನೋಡ್ತಿರ್ಬೋದು. ಇದು 2 BHK ಬರುತ್ತಲ್ಲ ಸರ್? 3 ಫ್ಲೋರ್ 2 BHK ಬರುತ್ತೆ. ಓಕೆ, ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ಕಂಪ್ಲೀಟ್ ಮಾಡ್ಯುಲರ್ ಕಿಚನ್. ಓಕೆ, ಇಲ್ಲಿ ಕಂಪ್ಲೀಟ್ ಕಿಚನ್ ಅಲ್ಲಿ ಬಾಟಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಬೇಕು ಕಂಪ್ಲೀಟ್ ಇದೆಲ್ಲ. ಇದು ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ ಏನಾದರೂ ಸ್ಟೋರೇಜ್ ಇಟ್ಕೊಳ್ಳಿಕ್ಕೆ. ನೆಕ್ಸ್ಟ್ ಇಲ್ಲಿ ಕೂಡ ಖಾಲಿ ಕೊಟ್ಟಿದ್ದೀವಿ, ಬಿಕಾಸ್ ಯಾಕಂದ್ರೆ ಹೈಟ್ ಆಗಿರ್ತಕ್ಕಂಥದ್ದು ಏನಾದ್ರು ಇರಬೇಕು ಅಂತಂದ್ರೆ. ಸೊ ನೆಕ್ಸ್ಟ್ ಇಲ್ಲಿ 3 ಟ್ಯಾಂಡಮ್ಸ್ ಇದೆ, ಕಟ್ಲರಿ ಪ್ಲೈನ್ ತಾಲಿ. ಓಕೆ, ಸೊ ಇದು ಈ ಒಂದು ಬಿಲ್ಡಿಂಗ್ನ ಓನರ್ ಏನಿದಾರಲ್ಲ ಅವ್ರು ಕಂಪ್ಲೀಟ್ ಎಲ್ಲೂ ಕೂಡ ಕ್ವಾಲಿಟಿ ನಮ್ಗೆ ಕಂಪ್ರೂವ್ ಆಗಬಾರ್ದು. ಸೊ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಅಂಡ್ ಪ್ರೀಮಿಯಂ ಕಲರ್ಸೇ ಬೇಕನ್ಬಿಟ್ಟು ಸೆಲೆಕ್ಟ್ ಮಾಡಿ ಅದರಲ್ಲಿ ಕಿಚನ್ ಅಲ್ಲಿ ಇದು ನಾರ್ಮಲ್ ಕಲರ್, ಬಟ್ ಮಿಕ್ಕಿದ ವಾರ್ಡ್ರೋಬ್ಸ್ ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಕಲರ್ ಮಾಡಿದೀವಿ. ಇದು ಕಂಪ್ಲೀಟ್ ಟಾಲ್ ಯೂನಿಟ್ ವಿತ್ ಗ್ಲಾಸ್ ಡೋರ್ಸ್ ಕೊಟ್ಟಿದ್ದೀವಿ. ಓಕೆ ಸರ್. ಸೊ ಇದರಲ್ಲಿ ರಸ್ಟಿಂಗ್ ಫಾರ್ಮೇಷನ್ ಆ ಥರ ಎಲ್ಲ ಏನಾದ್ರು ಸರ್? ಅಲ್ಯೂಮಿನಿಯಂನಲ್ಲಿ ಎಲ್ಲೂ ಕೂಡ ನಿಮ್ಗೆ ರಸ್ಟ್ ಬರಲ್ಲ, ಇದು ಮೇಜರ್ ಅಡ್ವಾಂಟೇಜು ಅಲ್ಯೂಮಿನಿಯಂ ಇಂಟೀರಿಯರ್ಸ್ನಲ್ಲಿ. ಇದು ಲೈಫ್ ಟೈಮ್, ಬಿಕಾಸ್ ಅಲ್ಯೂಮಿನಿಯಂ ಲೈಫ್ ಟೈಮ್ ಏನು ಡ್ಯಾಮೇಜ್ ಬರಲ್ಲ. ಕೋಟಿಂಗ್ ಆಫ್ಟರ್ 20 to 30 years ಕೋಟಿಂಗ್ ಡ್ಯಾಮೇಜ್ ಬರ್ಬೋದು, ಬಟ್ ಅಲ್ಯೂಮಿನಿಯಂ ಮಾತ್ರ ಹಾಗೆ ಇರುತ್ತೆ. ಸೊ ಈ ಶೀಟ್ಸ್ ಎಲ್ಲ ಯಾವ್ದು ಇದು ಕೂಡ ನಿಮಗೆ ಎಕ್ಸ್ಟರ್ನಲ್ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ಸ್ ಅಂದ್ರೆ ACP ಅಂತ ಕರಿತೀವಿ, ಅಲ್ಯೂಮಿನಿಯಂ ಕಂಪೋಸಿಟ್ ಪ್ಯಾನಲ್. ಸೊ ನೀವು ಹೊರಗಡೆ ಯೂಸ್ ಮಾಡಿದ್ರೆ 25-30 years ಬರುತ್ತೆ. ಇನ್ನು ಇನ್ಸೈಟ್ ಯೂಸ್ ಮಾಡಿದಾಗ ಇದ್ರ ಲೈಫ್ ಇನ್ನೂ ಜಾಸ್ತಿ ಬರುತ್ತೆ. ಹಾಗಾಗಿ ರಸ್ಟಿಂಗ್ ಪ್ರಾಬ್ಲಮ್ಸು, ಟರ್ಮೈಟ್ಸ್ ಪ್ರಾಬ್ಲಮ್ಸು, ವೆದರ್ ರಿಯಾಕ್ಷನ್ಸ್ ಇದು ಯಾವುದು ಕೂಡ ಅಲ್ಯೂಮಿನಿಯಂ ನಲ್ಲಿ ಬರಲ್ಲ. ಓಕೆ ಸರ್. ಸೊ ಇದರಲ್ಲಿ ಯೂಶಲಿ ನಮ್ಗೆ ಹೈಡ್ರಾಲಿಕ್ ಬರುತ್ತಾ, ಸಾಫ್ಟ್ ಕ್ಲೋಸಸ್ ಆ ಥರ? ಖಂಡಿತ ಸರ್, ಎಲ್ಲ ನಿಮಗೆ ಬಾಟಮ್ ಅಲ್ಲಿ ಬರೋದೆಲ್ಲ ಸಾಫ್ಟ್ ಕ್ಲೋಸಸ್ ಬರುತ್ತೆ. ಓಕೆ, ನೀವು ಫೋರ್ಸ್ ಮಾಡಿ ಹಾಕಿದ್ರು ಕೂಡ ಅದು ಸ್ಲೋಲಿನೇ ಕ್ಲೋಸ್ ಆಗುತ್ತೆ. ಓಕೆ, ಆಮೇಲೆ ಇದಕ್ಕೆ ಫಿಟ್ಟಿಂಗ್ಸ್ಗೆಲ್ಲ ಏನೆಲ್ಲ ಲೈಕ್ ವಾರಂಟೀಸ್ ಎಲ್ಲ ಯಾವ ಥರ? ಸರ್ 5 years ಕಂಪನಿ ವಾರಂಟಿ ಕೊಡ್ತೀವಿ, ಎಪ್ಕೋ ಯೂಸ್ ಮಾಡ್ತೀವಿ. 5 years ಕಂಪನಿ ವಾರಂಟಿ ಇರುತ್ತೆ. ಸೊ ಕಂಪನಿ 5 years ಕೊಡುತ್ತಂದ್ರೆ ಮಿನಿಮಮ್ 7-8 years ಯೂಸ್ ಮಾಡ್ಬೋದು. ಓಕೆ, ಇನ್ನು ಮಿಕ್ಕಿದಲ್ಲಿ ಬಾಟಮ್ ಟಾಪ್ ಅಲ್ಲಿ ಬರೋದು ನಾರ್ಮಲ್, ಲಾಫ್ಟರ್ ಬರೋದಲ್ಲ ನಾರ್ಮಲ್ ಇಂಚಸ್ ನ ಯೂಸ್ ಮಾಡ್ತೀವಿ, ಬಿಕಾಸ್ ಇದು ಬೇರೆ ಯೂಸೇಜ್ ಇರುತ್ತೆ. ಇದು ನಾರ್ಮಲ್ ಇಂಚಸ್, ಇದು ಸಾಫ್ಟ್ ಕ್ಲೋಸರ್ ಬರುತ್ತೆ. ಬಾಟಮ್ ಅಲ್ಲಿ ಬರೋದು ಅಂಡ್ ಬಾಟಮ್ ಡೋರ್ಸ್ ಎಲ್ಲ ಕೂಡ ಸಾಫ್ಟ್ ಕ್ಲೋಸಸ್ ಬರುತ್ತೆ. ಸೊ ಮಾಡರ್ನ್ ಕಿಚನ್ ಅಲ್ಲಿ ಏನೇನು ಬೇಕೋ ಆ ಥರ ಫೆಸಿಲಿಟಿ ಕಂಪ್ಲೀಟ್ ಇದೆಲ್ಲ ಕಸ್ಟಮೈಸ್ ಇರುತ್ತೆ ಸರ್. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಮತ್ತೆ ನಿಮ್ಗೆ ಏನು ಟೇಸ್ಟ್ ಇದೆ, ನಿಮ್ಗೆ ಯಾವ ಪ್ಯಾಟರ್ನ್ ಬೇಕೋ ಆ ಪ್ಯಾಟರ್ನ್ ನಾವು ಇಲ್ಲಿ ಡಿಸೈನ್ ಮಾಡ್ಕೊಡ್ಬೋದು. ಬಟ್ ಡಿಸೈನ್ಸ್ ಕಲರ್ಸ್ ಕಸ್ಟಮೈಸ್ ಕೂಡ ಮಾಡ್ಬೋದು, 100% ಮಾಡ್ಬೋದು. ಓಕೆ, ಸೂಪರ್. ಇನ್ನು ಕೆಳಗಡೆದು ಡಿಫ್ರೆಂಟ್ ಆಗಿದೆ, ಅದನ್ನ ನೋಡೋಣ. ಸೊ ನೆಕ್ಸ್ಟ್ ಇದು ಬಂದ್ರೆ ಆರ್ಡರ್ ರೂಮ್ ಬರುತ್ತೆ. ಇದು ಡ್ರೆಸ್ಸಿಂಗ್ ಯೂನಿಟ್ ಸೈಡಲ್ಲಿ ಕೊಟ್ಟಿದ್ದೀವಿ, ಬಿಕಾಸ್ ಈ ಕಡೆ ಕೊಟ್ಟಾಗ ಮಂಚ ಬರ್ಬೋದು, ಅದು ವಿಸಿಬಿಲಿಟೀಸ್ ಪ್ರಾಬ್ಲಮ್ ಆಗುತ್ತೆ, ಬೆಡ್ ಆಪೋಸಿಟ್ ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ. ಇದು ಡೋರ್ ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ಸೊ ಮಿರರ್ ಕಾಣುತ್ತೆ. ಮಿರರ್ ಕೊಟ್ಬಿಟ್ಟು. ಹೌದು. ಸೊ ಮಿರರ್ ಓಪನ್ ಮಾಡಿದ್ರೆ ಹಿಂದೆಗಡೆ ಸ್ಟೋರೇಜ್ ಇದೆ. ನೆಕ್ಸ್ಟ್ ಇನ್ನು ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ನ ನೀವು ಇಟ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಡ್ರಾಯರ್ಸ್ ಇದೆ. ಸೊ ಇಲ್ಲಿ ನೀವು ಇಟ್ಕೋಬಹುದು, ಸ್ಟೋರೇಜ್ ಮಾಡ್ಬೋದು. ಸೂಪರ್. ಸೊ ಇಲ್ಲೆಲ್ಲ ಆಲ್ರೆಡಿ ಮೂವ್ ಇನ್ ಆಗ್ಬಿಟ್ಟಿದ್ದಾರೆ. ನೋಡ್ತಿರ್ಬೋದು ಕಂಪ್ಲೀಟ್ಲಿ.
ಓಕೆ ಇದು ಯೂಶಲಿ ವಾರ್ಡ್ರೋಬ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ ಆಕ್ಚುಲಿ ಇದು ತುಂಬಾ ಡಿಫ್ರೆಂಟ್ ರಿಚ್ ಲುಕ್ ಪ್ರೀಮಿಯಂ ಫೀಲ್ ಬರ್ತಾ ಇದೆ 100%. ಇದು ತುಂಬಾ ಹೈ ಕ್ವಾಲಿಟಿ ಮೆಟಲ್ ಯೂಸ್ ಮಾಡಿ ಮಾಡ್ತಾರೆ, ಡಿಫ್ರೆಂಟ್ ಆಗಿ ಕಾಣುತ್ತೆ. ಬಟ್ ಸಮಥಿಂಗ್ ಪ್ಯಾಟರ್ನ್ ಕೂಡ ತುಂಬಾ ಚೆನ್ನಾಗಿದೆ, ಮ್ಯಾಟ್ ಫಿನಿಶ್ ಚೆನ್ನಾಗಿದೆ, ಸೂಪರ್ ಆಗಿ. ಮತ್ತೆ ಹ್ಯಾಂಡಲ್ಸ್ ಕೂಡ ನೋಡ್ತಿರ್ಬೋದು. ಆ ಪ್ರೀಮಿಯಂ ಕಲರ್ ಅಂತ ಹೋದಾಗ ನೀವು ಕಾಮನ್ ಆಗಿ ಸ್ಟ್ಯಾಂಡರ್ಡ್ ಹ್ಯಾಂಡಲ್ ಈ ತರನೇ ಕೊಡ್ತೀವಿ. ಇದರಲ್ಲಿ ಕಲರ್ಸ್ ಬೇರೆ ಬೇರೆ ಕೊಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಲೆಂತಿ ಹ್ಯಾಂಡಲ್ಸ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಕಸ್ಟಮರ್ ಚೂಸ್ ಮಾಡಿರೋದು ಪ್ರೀಮಿಯಂ ಪ್ಯಾಕೇಜ್ ಬರುತ್ತೆ. ಪ್ರೀಮಿಯಂ ಪ್ಯಾಕೇಜ್ ಬರುತ್ತೆ. ಓಕೆ. ಸೊ ಇದು ಮೇಲೆ ಕೂಡ ನೋಡ್ತೀವಿ ಕಂಪ್ಲೀಟ್ಲಿ ಫುಲ್ ಆಗಿದೆ. ಹೌದು. ಓಕೆ. ಇನ್ನೂ ಅಲೈನ್ಮೆಂಟ್ ಮಾಡಿಲ್ಲ ಬಿಕಾಸ್ ಅವ್ರನ್ನ ಸ್ಟೋರೇಜ್ ಮಾಡ್ತಾನೆ ಇದ್ದಾರೆ. ಸೊ ಈಗ ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದಾರೆ. ಐ ಥಿಂಕ್ 1 ವೀಕ್ ಆಯ್ತು ಪೂಜೆ ಆಗಿ. ಸೊ ಹಾಗಾಗಿ ಇನ್ನೂ ಪಾಪ ಇನ್ನು ಅಲೈನ್ಮೆಂಟ್ ಮಾಡ್ಕೊಂಡಿಲ್ಲ, ಅವರೆಲ್ಲ ಇಟ್ಕೊಂಡಿಲ್ಲ. ಸೊ ಇದು ಮೇಲೇನೋ ಸ್ಟೋರೇಜ್ ಇದೆಯಾ ಸರ್? ಹೌದು, ಇಲ್ಲೂ ಕೊಟ್ಬಿಟ್ಟಿದ್ದೀರಾ. ಓಕೆ. ಅಂದ್ರೆ ಮಿರರ್ ಏನಾಗುತ್ತೆ ಅಂದ್ರೆ ಸರ್, ನಿಮ್ಗೆ ತುಂಬಾ ಹೈಟ್ ಕೊಟ್ಟರೆ ಯೂಸ್ ಆಗಲ್ಲ. ಈಗ ಮಿರರ್ ನಾವು ಇಲ್ಲಿಂದ ಇಲ್ಲಿಗೆ 4 ಫೀಟ್ 6 ಫೀಟ್ ಕೊಟ್ವಿ ಅಂತಂದ್ರೂ ಕೂಡ ಯೂಸ್ ಆಗಲ್ಲ. ಜಸ್ಟ್ 4 ಫೀಟ್ ಸಾಕಾಗುತ್ತೆ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಬಾಡಿ ವಿಸಿಬಿಲಿಟಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಮೇಲ್ಗಡೆದನ್ನ ವೇಸ್ಟ್ ಮಾಡೋದ್ರ ಬದಲಾಗಿ ಸ್ಟೋರೇಜ್ ಮಾಡ್ಕೋಬಹುದು. ಓಕೆ. ಇದು ಟಿವಿ ಯೂನಿಟ್ಸ್. ಸೊ ಇದೇ ಯೂನಿಟ್ ನೋಡ್ತಿರ್ಬೋದು ಯಾವ ತರ ಒಂದು ಲುಕ್ ಇದೆ ಅಂತ. ಒಂಥರ ರಿಚ್ ಪ್ರೀಮಿಯಂ ಫೀಲ್ ಬರುತ್ತೆ. ಆಕ್ಚುಲಿ ಇದು ಅಲ್ಯೂಮಿನಿಯಂ ಅಂತಾನೆ ಅನ್ಸಲ್ಲ. ಸೊ ಅಂದ್ರೆ ಇದು ಇಟ್ಸ್ ವೆರಿ ಸಿಂಪಲ್ ಡಿಸೈನ್, ಬಟ್ ಈ ಹಾಲಿಗೆ ತುಂಬಾ ಗ್ರ್ಯಾಂಡ್ ಲುಕ್ ನ ಕೊಡುತ್ತೆ ಇದು. ಓಕೆ. ಸೊ ಅವರಿಗೆ ಈ ಪ್ಯಾಟರ್ನೇ ಬೇಕಂತ ಕಸ್ಟಮರ್ ಕೇಳಿದ್ರು, ಹಾಗಾಗಿ ಅದೇ ಪ್ಯಾಟರ್ನ್ ನಾವು ಪ್ರೊವೈಡ್ ಮಾಡಿ. ಏನೆಲ್ಲ ಮಾಡಿದೀವಿ ಸರ್ ಇಲ್ಲಿ? ಸರ್ ಇಲ್ಲಿ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಟಿವಿನ ಇಲ್ಲಿ ಇಡೋದ್ರ ಬದಲಾಗಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಮೌಂಟ್ ಮಾಡಬಹುದು. ಸೊ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ. ಎರಡನೇದು PVC ಲೂವರ್ಸ್ ಪ್ಯಾಕಿಂಗ್ ಪ್ಯಾನಲಿಂಗ್ ಮಾಡಿದ್ವಿ. ಮತ್ತೆ ಇದು ಮಾರ್ಬಲ್ ವಿತ್ ಗೋಲ್ಡನ್ ಗ್ರೈನ್ಸ್ ಇರೋದನ್ನ ಸೊ ಇಲ್ಲಿ ಪ್ಯಾನಲಿಂಗ್ ಮಾಡಿದ್ದೀವಿ. ಎರಡು ಕಾಂಬಿನೇಷನ್ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಬಾಟಮ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ಕೆಳಗಡೆ ಡ್ರಯರ್ಸ್ಗಳಿದೆ. ಇಲ್ಲಿ ಓಪನ್ ಶೆಲ್ಫ್ ಕೊಟ್ಟಿದ್ದೀವಿ. ನೀವು ಬುಕ್ಸು ಬೇರೆ ಏನಾದರೂ ಬೇಕಾದ್ರೆ ನೀವು ಓಪನ್ ಶೆಲ್ಫಲ್ಲಿ ಪ್ರೊವೈಡ್ ಇಟ್ಕೋಬಹುದು. ಇದು ಡಿಸ್ಪ್ಲೇ ರ್ಯಾಕು, ಓಪನ್ ರ್ಯಾಕು, ನೀವು ಗಿಫ್ಟ್ ಐಟಮ್ಸು ಆ ಥರದನ್ನ ವ್ಯಾಲ್ಯೂಬಲ್ ಥಿಂಗ್ಸು ಏನಾದ್ರು ಇದ್ರೆ ಇಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡ್ಬೋದು. ಇದು UPS ಬಾಕ್ಸ್. UPS ಬಾಕ್ಸ್ ಪಕ್ಕದಲ್ಲೇ ಇದೆ. ಅದಕ್ಕೂ ವೆಂಟಿಲೇಷನ್ ಬಿಕಾಸ್ UPS ಅಂದಾಗ ನೀವು ವೆಂಟಿಲೇಷನ್ ಬೇಕೇ 100% ಬೇಕಾಗುತ್ತೆ. ಇಲ್ಲ ಒಂದು ಮಿರರ್ ಟೈಪ್ ಇಲ್ಲ, ಇದು ನಾವು ಮಾಡಿಲ್ಲ ಆಕ್ಚುಲಿ. ಇದು ಕಸ್ಟಮರ್ ಇಟ್ಕೊಂಡಿದ್ದಾರೆ ಬಿಕಾಸ್ ಎಮರ್ಜೆನ್ಸಿ ಯೂಸೇಜ್ಗೆ ಅಂತ ಇಟ್ಟಿದ್ದಾರೆ. ಕೇಳಿದ್ರೆ ನಾವು ಅದನ್ನ ಬೇರೆ ತರನೇ ಇಲ್ಲಿ ಪ್ಯಾನಲಿಂಗ್ ಕೊಟ್ಟು ಅದ್ರ ಮೇಲ್ಗಡೆ ಕೊಡ್ತಾ ಇದ್ವಿ. ಅದು ಇನ್ನೂ ಚೆನ್ನಾಗಿದೆ. ಹೌದು. ಓಕೆ. ಸೊ ಇಲ್ಲಿ ಸರ್ ಇಲ್ಲಿ ಫೋಲ್ಡಿಂಗ್ ಟೇಬಲ್ ಇದೆ ಸರ್. ಇದು ಫೋಲ್ಡಿಂಗ್ ಟೇಬಲ್, ಇದು ಮಲ್ಟಿಪಲ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು. ಓಕೆ. ಇದು ಸ್ಟಡಿಗೆ ಆಗುತ್ತೆ, ಐರನ್ಗೆ ಆಗುತ್ತೆ, ಅಂಡ್ ಸಪೋಸ್ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಆ ಥರದನ್ನ ನೀವು ಯೂಸ್ ಮಾಡ್ಬೇಕಂದ್ರೂ ಕೂಡ ನಾವು ಮಾಡ್ಕೋಬಹುದು. ಇವಾಗ ಸಪೋಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾಗ ನೀರೇನಾದ್ರು ಬಿದ್ರೆ ಹಾಳಾಗೋದು? ನೀರಲ್ಲಿ ಡೈಲಿ ನೀರು ಹಾಕ್ತೊಳಿದ್ರು ಏನಾಗಲ್ಲ, ಡೈಲಿ ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಏನೂ ಆಗಲ್ಲ. ಸೊ ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನಲ್ಲಿ. ಬಟ್ ಲುಕ್ ಅಂತ ಬಂದಾಗ ನಿಮ್ಗೆ ಎಲ್ಲೂ ಕೂಡ ಕಾಂಪ್ರೂವ್ ಆಗಲ್ಲ. ಓಕೆ. ಇಲ್ಲೂ ನೋಡ್ಬೋದು ಕಂಪ್ಲೀಟ್ ಆಗಿದೆ ಫುಲ್. ಸೊ ನಿಮ್ಗೆ ಆ ಒಂದು ಕಾಂಪ್ರೋನೆಸ್ಸೇ ಬರಲ್ಲ ನಿಮ್ಗೆ ಇಲ್ಲಿ. ಬಿಕಾಸ್ ನಿಮ್ಗೆ ಏನು ಟೇಸ್ಟ್ ಬೇಕು, ನಿಮ್ಗೆ ಏನು ಪ್ಯಾಟರ್ನ್ ಬೇಕು ಅದನ್ನ ನಾವು ಇಲ್ಲಿ ಮಾಡ್ಕೋಬಹುದು. ಓಕೆ. ಇದು ಕೂಡ ಕಂಪ್ಲೀಟ್ ಪ್ರೀಮಿಯಂ ಕಲರ್ನ ಯೂಸ್ ಮಾಡಿದೀವಿ. ಬಟ್ ಇಲ್ಲಿ ಆಕ್ಚುಲಿ ಇಲ್ಲೊಂದು ಗ್ಲಾಸ್ ಲೈಟ್ ಬರಬೇಕು. ಸೊ ಲೈಟ್ ಬಂದಾಗ ಇದ್ರದ್ದು ಲುಕ್ ಇನ್ನೂ ಗ್ರ್ಯಾಂಡ್ ಆಗಿ ಕಾಣುತ್ತೆ. ಸೆನ್ಸರ್ ಲೈಟ್ಸ್ ಬೇಕಾದ್ರೆ ಏನಿಲ್ಲ ಸೆನ್ಸರ್ ಹಾಕೋಬಹುದು, ಸ್ಟ್ರಿಪ್ ಲೈಟ್ ಹಾಕೋಬಹುದು, ಫೋಕಸ್ ಲೈಟ್ ಹಾಕಬಹುದು, ಏನ್ ಬೇಕಾದ್ರೂ ನೀವು ಹಾಕೋಬಹುದು. ಅದು ಪ್ರೊವಿಷನ್ ಇರುತ್ತೆ. ಮುಂಚೆನೇ ಹೇಳಿದ್ರೆ ನಾವೇ ಕನೆಕ್ಟ್ ಮಾಡ್ಬಿಡ್ತೀವಿ. ಬಟ್ ಎಲೆಕ್ಟ್ರಿಕಲಿ ನೀವು ಬಿಲ್ಡಿಂಗ್ ನಲ್ಲಿ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ನಾವು ಮಾಡಕ್ ಹೇಳ್ತೀವಿ. ಬಿಕಾಸ್ ಯಾಕಂದ್ರೆ ವೈರಿಂಗ್ ಸ್ವಿಚ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದನ್ನ ಪೆಂಡಿಂಗ್ ಇಟ್ಟಿದ್ದೀವಿ. ಅವ್ರು ಯಾವಾಗ ಬೇಕಂದ್ರೂ ಕನೆಕ್ಟ್ ಮಾಡ್ಕೋಬಹುದು. ಬಟ್ ಅದು ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಡಿಸ್ಪ್ಲೇ ಕಾಣುತ್ತೆ. ಅಂಡ್ ಇದು ಒನ್ ಆಫ್ ದಿ ಪ್ರೀಮಿಯರ್ಲಿ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಗಿದ್ದ ಕಲರ್. ಇದು ಫಸ್ಟ್ ಟೈಮ್ ಮಾಡಿದ್ವಿ ನಾವು ಈ ಕಲರ್. ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಆಕ್ಚುಲಿ. ವೈಟ್ ಇದಕ್ಕೆ ಕಾಂಬಿನೇಷನ್ ಮ್ಯಾಚ್ ಆಗಿದೆ, ಪೇಂಟ್ ಕೂಡ. ಓಕೆ. ಇವಾಗ ನೋಡ್ತಿರ್ಬೋದು ಫಸ್ಟ್ ಫ್ಲೋರಲ್ಲಿ ಯಾವ ಥರ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿದ್ದಾರೆ ಅಂತ ನೋಡೋಣ. ಸೊ ಇದು ಆ್ಯಕ್ಚುಲಿ 3 ಫ್ಲೋರ್ಸ್ ಬರುತ್ತೆ, ಎಲ್ಲಾನು 2 BHK, ಸೇಮ್ ಪ್ಯಾಟ್ರನ್ನು ಬಟ್ ಡಿಫ್ರೆಂಟ್ ಕಲರಲ್ಲಿ ಮಾಡಿರೋ ಅಂಥದ್ದು. ಸೊ ಪ್ರೀಮಿಯಂ ಪ್ಯಾಕೇಜ್ ಅಲ್ವಾ ಸರ್ ಇದು? ಎಸ್ ಸರ್, ಇದು ಕೂಡ ಪ್ರೀಮಿಯಂ ಬರುತ್ತೆ. ಸೊ ಫಸ್ಟ್ ಫ್ಲೋರ್ ನೋಡೋಣ ಹೋಗಿ ಯಾವ ಥರ ಇದೆ ಅಂತ. ಸೊ ನೋಡ್ತಿರ್ಬೋದು ಫಸ್ಟ್ ಹೌಸು. ಸೊ ಇಲ್ಲಿ ಯಾವ ಥರ ಇದು ಮಾಡಿ ಸರ್? ಇದು ಟಿವಿ ಯೂನಿಟ್. ಇದು ಕಾಂಬಿನೇಷನ್ಸ್ ಮಾರ್ಬಲ್ ಕೊಟ್ಟಿದ್ದೀವಿ, ಮತ್ತೆ PVC ಲೂವರ್ಸ್ ಕೊಟ್ಟಿದ್ದೀವಿ, ವುಡನ್ ಕಾಂಬಿನೇಷನ್. ಕೆಳಗಡೆ ಸೇಮ್ ನಿಮಗೆ ಸ್ಟೋರೇಜ್ ಸೆಟಪ್ ಬಾಕ್ಸ್ ಇರ್ಲಿಕ್ಕೆಲ್ಲ ಬಾಕ್ಸಸ್ ಅನ್ನ ಕೊಟ್ಟಿದ್ವಿ. ಯಾಕೆ ಇದು ಕೂಡ ವಾಲ್ ಅಲ್ಲ, ಇದು ಕ್ರಿಯೇಟೆಡ್. ಇದನ್ನ ನಾವೇ ಕ್ರಿಯೇಟ್ ಮಾಡಿ ಸೊ ನಿಮ್ಗೆ ಈ ಕಡೆದು ಪ್ಯಾನಲಿಂಗ್ ಕೊಟ್ಟು ಹಿಂದೆಗಡೆದು ಪ್ಯಾನಲಿಂಗ್ ಕೊಟ್ಟಿದ್ದೀವಿ. ಸೊ ಅದು ನಿಮ್ಗೆ ಮಲ್ಟಿಪಲ್ ಯೂಸೇಜ್ ಆಗುತ್ತೆ. ಅಂಡ್ ಬಂದ್ರೆ ಇದು ಕಂಪ್ಲೀಟ್ ಕಿಚನ್ ಅನ್ನ ವುಡನ್ ಪ್ಯಾಟರ್ನ್ ಮಾಡಿದೀವಿ, ವುಡನ್ ಕಲರ್. ಇದು ತುಂಬಾ ಒಂಥರ ಗ್ರ್ಯಾಂಡ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಚಾಂಪಿಯನ್ ಗೋಲ್ಡ್ ಥರನೇ ಕಾಣಿಸುತ್ತೆ. ಹೌದು, ಚಾಂಪಿಯನ್ ಗೋಲ್ಡ್ ಫ್ರೇಮ್ಸ್ ಯೂಸ್ ಮಾಡಿದ್ದೀವಿ. ಓಕೆ. ಅಂಡ್ ಇಲ್ಲಿ ಬಂದಾಗ ಅಗೇನ್ ನಿಮಗೆ ಬ್ಯಾಕ್ ಸೈಡ್ ಕೂಡ ನಿಮಗೆ ವುಡನ್ ಪ್ಯಾಟರ್ನ್ ಕೊಟ್ಟಿರೋದ್ರಿಂದ ನಿಮಗೆ ಇಲ್ಲಿ ಇದನ್ನ ನೀವೇ ಪಾರ್ಟಿಷನ್ ತರ ಮಾಡಿ. ಹೌದು ಸರ್, ಕಂಪ್ಲೀಟ್ ವಾಲ್ ಪಾರ್ಟಿಷನ್ ಕ್ರಿಯೇಟ್ ಮಾಡಿದ್ವಿ. ಓಕೆ. ಅಂಡ್ ಇಲ್ಲೊಂದು ಟಾಲ್ ಎಂಡ್ ಬರುತ್ತೆ, ಪ್ಲಸ್ ಲಾಫ್ಟ್ ಬರುತ್ತೆ. ಓಕೆ, ಸೂಪರ್.
ಆ್ಯಂಡ್ ಇಲ್ಲಿ ಬಾಟಮಲ್ಲಿ ಸೇಮ್ ಕಂಪ್ಲೀಟ್ ಎಕ್ಸಸರೀಸ್ ಬರುತ್ತೆ, ಟ್ಯಾಂಡಮು ಅದೆಲ್ಲ ಬರುತ್ತೆ, ವಿತ್ ಸ್ಟೋರೇಜ್, ಓಪನ್ ಸೆಲ್ಫ್ಸ್ ಇದೆಲ್ಲ ಬರುತ್ತೆ. ಎಲ್ಲೂ ಕೂಡ ನಿಮ್ಗೆ ಯು ಪಿ ಎಸ್ ಸ್ಟೋರೇಜನ್ನು ಕೊಟ್ಟಿದ್ದೀವಿ. ಕಿಚನಲ್ಲಿ ಯು ಪಿ ಎಸ್ ಬಂದ್ಬಿಡುತ್ತೆ ಇವ್ರಿಗೆ. ಓಕೆ 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 ಸೂಪರ್. ಸೊ ಇಲ್ಲೂ ಮಧ್ಯ ಒಂದಿಷ್ಟು ಎಸ್, ಇಲ್ಲೊಂದು ವಾಲ್ ಈ ಪಿಲ್ಲರ್ಗೆ ಸೆಂಟರ್ ಗ್ಯಾಪ್ ಇತ್ತು. ಸೊ ಹಾಗಾಗಿ ಇದಕ್ಕೆ ಸೊ ಇಲ್ಲೊಂದು ಓಪನ್ ಶೆಲ್ಫ್ ಟೈಪ್ ಕೊಟ್ಟಿದ್ದೀವಿ, ವಿತ್ ಗ್ಲಾಸ್ ಶಟರ್ಸ್ ಕೊಟ್ಟಿದ್ದೀವಿ. ಸೊ ಇದು ಗ್ರಾಸರಿ ಯೂನಿಟ್ ಮಿಡಲಲ್ಲಿ ಬರೋದು. ಈವನ್ ಆ ವಿಂಡೋ ಕೂಡ ಅದು ಯು ಪಿ ವಿ ಸಿನ ಅಥವಾ ಇದು ಯು ಪಿ ವಿ ಸಿ ಸರ್, ಅದು ಅವ್ರು ಮಾಡಿಸಿರೋದು ಇದೆಲ್ಲ. ಓಕೆ. ಸೊ ಈಗ ಆ್ಯಕ್ಚುಲಿ ನೋಡೋಣ, ಎರಡು ರೂಮ್ ಇದೆ ಸರ್. ಬನ್ನಿ ಸರ್, ಈ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ಟಾಯ್ಲೆಟಲ್ಲಿ ಇಲ್ಲೂ ಇದು ಮಾಡಿ ಇದೆ ಸರ್, ಇಲ್ಲೂ ಕೂಡ ಹ್ಯಾಂಡ್ ವಾಶ್ ಯೂನಿಟ್ ಇದೆ. ಸೊ ಈ ರೂಮಲ್ಲಿ ಏನು ಕಲರ್ ಯೂಸ್ ಮಾಡಿದ್ದೀವಿ ಅಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದೀವಿ. ಹೌದು. ಸೊ ಈ ಕಲರ್ ಹೆಸರು ಏನು ಸರಿ ಬರುತ್ತೆ? ಇದು ಮಾರ್ಬಲ್ ಶೇಡ್ ಸರ್. ಹಾಂ ಹಾಂ, ಮಾರ್ಬಲ್ ಶೇಡ್ ಅಲ್ಲಿ ಬರುತ್ತೆ, ಸ್ಟೋನ್ ಸ್ಟ್ರಕ್ಚರ್. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕಿಂತ ಸ್ವಲ್ಪ ಲೈಟ್ ಕಲರ್ ನಮ್ಮ ಆಫೀಸಲ್ಲಿ ಮಾಡಿದ್ವಿ, ಇದು ಸ್ವಲ್ಪ ಡಾರ್ಕ್, ಅದಕ್ಕಿಂತ ಡಾರ್ಕ್ ಬರುತ್ತೆ. ಇದು ಸೆಂಟರ್ ಗ್ಲಾಸ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ. ಹೌದು ಸರ್, ಇದರ ಪ್ರೀಮಿಯಂ ಲುಕ್ ನ ಕೊಡುತ್ತೆ ಕಾಂಬಿನೇಷನ್. ಇದು ಹೈಟ್ ಪಾರ್ಟಿಷನ್ ಬರುತ್ತೆ. ಸೊ ನಮ್ಗೆ ಹೈಟ್ ವೈಸ್ ಮತ್ತೆ ವಿಡ್ತ್ ಕಸ್ಟಮೈಸ್ ಕೊಡ್ತೀವಿ ಸರ್. ಇದು ನಿಮ್ಗೆ ಇನ್ನೂ ಸ್ವಲ್ಪ ಚಿಕ್ಕದು ಬೇಕಂದ್ರೆ ಕೊಡ್ತೀವಿ, ಇನ್ನು ಸ್ವಲ್ಪ ದೊಡ್ಡದು ಬೇಕಂದ್ರೆ ಕೊಡ್ತೀವಿ ಸರ್. ಇಲ್ಲ ಸೆಂಟರ್ ಪಾರ್ಟಿಷನ್ ಕೊಡಿ ಅಂದ್ರೂ ಕೊಡ್ತೀವಿ. ಸೊ ಇವ್ರಿಗೆ ಈ ಥರ ಬೇಕು ಅಂತಂದ್ರೆ ಅದನ್ನು ಕೊಟ್ಟಿದ್ದೀವಿ. ಆಕ್ಚುಲಿ ಇಲ್ಲಿ ಸಪೋರ್ಟ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಅಂದ್ರೆ ಸೊ ನೀವೇನಾದ್ರೂ ಜಾಸ್ತಿ ವೆಯ್ಟ್ ಹಾಕಿದ್ರು ಕೂಡ ಸೊ ಅದ್ರ ಹೋಲ್ಡಿಂಗ್ ಕೆಪಾಸಿಟಿನ ಜಾಸ್ತಿ ಸ್ಟ್ರೆಂತ್ ಬರುತ್ತೆ. ಮತ್ತೆ ಸರ್ ಇದು ಫಿಟ್ಟಿಂಗ್ಸ್ ಇರುತ್ತಲ್ಲ, ಲೈಕ್ ಯೂಸ್ ಮಾಡ್ತಾ ಏನಾದ್ರು ಲೂಸ್ ಆಗೋದು ಆ ಥರ ಏನಾದ್ರು? ಸರ್ ಇದೆಲ್ಲ ಬಂದ್ಬಿಟ್ಟು ಮೋರ್ ದೆನ್ 10,000 20,000 ಯೂಸೇಜ್ ಕೊಡ್ತಾರೆ, ಕಂಪನಿ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಕಾಮನ್ ಆಗಿ ಪ್ರಾಬ್ಲಮ್ ಬರಲ್ಲ. ವಾರಂಟಿ ಕಂಪನಿ 5 years ಕೊಡುತ್ತೆ, ಕಂಪನಿ ಎಪ್ಕೋನೇ 5 years ವಾರಂಟಿ ಕೊಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಇಲ್ಲೂ ಕೂಡ ಸೇಮ್ ಕಾಂಬಿನೇಷನ್ಸ್ ಶೆಲ್ಫ್ಸ್ ಎಲ್ಲ ಕೊಟ್ಟಿರ್ತೀವಿ. ಲಾಕರ್ ಸಿಸ್ಟಮ್ ಎಲ್ಲ ಹೌದು, ಎಲ್ಲ ಡ್ರಾಯರ್ಸ್ಗೂ ಲಾಕ್ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಡೋರ್ಗೆ ಬೇಕಂದಾಗ ಮುಂಚೆನೇ ಹೇಳಬೇಕು. ಸೊ ಯಾಕೆಂತಂದ್ರೆ ಡೋರ್ ಹಾಕ್ಬೇಕಂದ್ರೆ ನಮ್ಗೆ ಈ ಥರ ಸ್ಟ್ರಕ್ಚರ್ ಮೆಟಲ್ ಇರಬೇಕು, ಅದಕ್ಕೆ ಡಿಫ್ರೆಂಟ್. ಸೊ ಅದಕ್ಕೆ ಸ್ಟ್ರಕ್ಚರ್ ಚೇಂಜ್ ಮಾಡ್ತೀವಿ. ಲಾಸ್ಟಲ್ಲಿ ಬೇಕು ಅಂತಂದಾಗ ಕಷ್ಟ ಆಗ್ಬಿಡುತ್ತೆ. ಸೊ ಸುಮಾರು ಜನ ಲಾಸ್ಟಲ್ಲಿ ಕೇಳ್ತಾರೆ, ಹಾಗಾಗಿ ಕೆಲವೊಂದ್ಸಲಿ ನಮ್ಗೆ ಪಾಸಿಬಿಲಿಟೀಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಕೂಡ ಇನ್ಸೈಡ್ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಅಂದ್ರೆ ಕಾಮನ್ ಆಗಿ ಹಿಂದೆಗಡೆ ಸ್ಟೋರೇಜ್ ಕೊಡ್ತೀವಿ. ಸೊ ಮ್ಯಾಕ್ಸಿಮಮ್ ಎಷ್ಟು ಫ್ರಂಟ್ ಆಗುತ್ತೋ ಫ್ರಂಟು ಮಿರರ್ನ ತಗೋತೀವಿ. ಇನ್ನು ಮಿಕ್ಕಿದ್ರೆ ಸ್ಟೋರೇಜ್ ಇರುತ್ತೆ, ನಿಮ್ಮ ಥಿಂಗ್ಸ್ ಎಲ್ಲ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಸೂಪರ್. ಓಕೆ. ಆಮೇಲೆ ಇಲ್ಲಿ ಮಿರರ್ ಟಚ್ ಆಗಬಾರ್ದು ಅಂತೇಳಿ ಸ್ಟಾಪರ್ಸ್ ಕೊಟ್ಟಿರ್ತೀವಿ. ಅಂದ್ರೆ ಡೈರೆಕ್ಟ್ ಟಚ್ ಆದಾಗ ಮಿರರ್ ಬೇಗ ಡ್ಯಾಮೇಜ್ ಆಗುತ್ತೆ. ಸ್ಟಾಪರ್ಸ್ ಇದೆ. ಹೌದು. ಓಕೆ. ನೆಕ್ಸ್ಟ್ ಇನ್ನೊಂದು ರೂಮ್ ಬರುತ್ತೆ ಸರ್. 1 floor ಅಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಸೇಮ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲ ನೋಡ್ತೀವಿ, ಇದು ಪ್ಯಾಟರ್ನ್ ಎಲ್ಲ ಸೇಮ್ ಇದೆ, ಬಟ್ ಕಲರ್ ಡಿಫ್ರೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ಹೌದು. ಈ ಫ್ಲೋರಲ್ಲಿ 2 ವಾರ್ಡ್ರೋಬ್ ಒಂದೇ ಕಲರ್ ಬರುತ್ತೆ. ಸೊ ಇಲ್ಲಿ ಕೂಡ ನಿಮ್ಗೆ ಸೇಮ್ ಕಂಪ್ಲೀಟ್ ಸೇಮ್ ಪ್ಯಾಟರ್ನ್ ಕೊಟ್ಟಿರ್ತೀವಿ. ಹ್ಯಾಂಗರ್ ಆಪ್ಷನ್ಸು, ಡ್ರಾಯರ್ಸು, ಕೆಳಗಡೆ ಸ್ಟೋರೇಜ್. ಇಲ್ಲಿ ಕೂಡ ನಿಮ್ಗೆ ಸ್ಟೋರೇಜ್ನ ಪ್ರೊವೈಡ್ ಮಾಡ್ತೀವಿ. ಓಕೆ. ಆ್ಯಂಡ್ ಸೇಮ್ ಕಲರ್ ಡ್ರೆಸ್ಸಿಂಗ್ ಯೂನಿಟ್ ಪ್ಲಸ್ ಸ್ಟಡಿ ಟೇಬಲ್. ಮೇಲ್ಗಡೆ ಬೇರೆ ಕಲರ್ ಕೊಟ್ಟಿದ್ವಿ, ಇಲ್ಲಿ ಈ ಕಲರ್ ಕಾಂಬಿನೇಷನ್ಸ್ ಮಾಡಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಇದು ಡೋರ್ ಓಪನ್ ಮಾಡಿದ್ರೆ ಮಾತ್ರ ನಿಮ್ಗೆ ಮಿರರ್ ಓಪನ್ ಆಗುತ್ತೆ. ಓಕೆ. ಹಿಂದ್ಗಡೆ ಸ್ಟೋರೇಜ್, ಬ್ಯಾಕ್ ಸೈಡ್ ಸ್ಟೋರೇಜ್ ಬರುತ್ತೆ, ಮಿರರ್ ಬ್ಯಾಕ್ ಸೈಡ್. ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟಲ್ಲೂ ನಿಮ್ಮದು ಈ ಥರ ಒಂದಿರುತ್ತಲ್ಲ ಸರ್, ಸ್ಪೇಸ್ ಸೇವ್ ಮಾಡೋಕ್ಕೆ ಮಿರರ್ ಆಪ್ಷನ್ ಒಳಗಡೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸ್ವಲ್ಪ ಆಕ್ಚುಲಿ ಇದು ಸ್ಟಡಿ ಟೇಬಲ್ ಚಿಕ್ಕದಾಯಿತು, ಬಟ್ ಸ್ಪೇಸ್ ಇಲ್ಲ. ಯಾಕಂದ್ರೆ ಇದನ್ನ ಜಾಸ್ತಿ ತಗೊಂಡ್ರೆ ನಮ್ಗೆ ಸ್ವಿಚ್ ಬಂದ್ಬಿಡುತ್ತೆ. ಸೊ ಆ ಇರೋ ಸ್ಪೇಸಲ್ಲಿ 2 ಕೊಡಬೇಕಾಯಿತು. ಅಲ್ಲಿ ಕೊಟ್ಟರೆ ವಾರ್ಡ್ರೋಬ್ ಸ್ಪೇಸ್ ಕಮ್ಮಿ ಆಗುತ್ತೆ, ಮತ್ತೆ ಮಂಚ ಹಾಕಿದಾಗ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರನೇ ಇದನ್ನ ಸಪ್ರೇಟಾಗಿ ಇಲ್ಲಿ ಮಾಡಿದ್ವಿ. ಸೆಂಟ್ರಲ್ ಮಂಚ ಹಾಕಿದ್ರು ಕೂಡ 2 ಯೂಸೇಜ್ನು ಮಾಡ್ಬೋದು. ಓಕೆ. ಸೊ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಓಕೆ, ಇವಾಗ ನೋಡ್ತಿರ್ಬೋದು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರೋ ಒಂದು ಪ್ಯಾಟರ್ನ್ ಅಲ್ಲ ಸರ್? ಇದು ಕೂಡ ಪ್ರೀಮಿಯಂ ಫಿಲ್ಸ್ನ ಕಾಂಬಿನೇಷನ್ ಮಾಡಿದ್ವಿ. ಓಕೆ. ಸೊ ಇಲ್ಲಿ ಹಾಲಿಗೆ ಬಂದ ತಕ್ಷಣ ನಿಮಗೆ ಈ ಕಡೆ ಸೋಫಾ ಬರುತ್ತೆ, ಇಲ್ಲಿ ಟಿವಿ ಯೂನಿಟ್ ಬರುತ್ತೆ. ಸೊ ಟಿವಿ ಯೂನಿಟ್ ಕಂಪ್ಲೀಟ್ ಲೈನ್ ತುಂಬಾ ಡಿಸೈನ್ಸ್ ಅದರ ಏನು ಕೊಟ್ಟಿಲ್ಲ. ಓಪನ್ ರ್ಯಾಕ್ ಕೊಟ್ಟಿದ್ದೀವಿ, ಡಿಸ್ಪ್ಲೇ ಮಾಡಬಹುದು. ಕೆಳಗಡೆ ಬಾಕ್ಸ್ ಸ್ಟೋರೇಜ್ ಕೊಟ್ಟಿದ್ವಿ, ಇಲ್ಲಿ ಡೋರ್ ಇದೆ. ಸೊ ಈಗ ಏನು ಬೇಕಾದ್ರೆ ಇಲ್ಲಿ ಇರಬಹುದು. ಇಲ್ಲಿ ಸೆಟಪ್ ಬಾಕ್ಸ್ ಜೊತೆ ಕೊಟ್ಟಿದ್ದೀವಿ. ಸೆಟಪ್ ಬಾಕ್ಸ್ ಇಲ್ಲಿ ಬರುತ್ತೆ. ಓಕೆ. ಸೊ ಈ ಮನೆ ಪೂರ್ತಿ ಪ್ರೀಮಿಯಂ ಪ್ಯಾಕೇಜಲ್ಲೇ ಮಾಡಿರೋದು. ಓಕೆ. ಸೊ ಇಲ್ಲೂ ನೋಡ್ತಿರ್ಬೋದು ಸ್ಟೆಪ್ ಥರ ರ್ಯಾಕ್ಸ್ ಕೊಟ್ಟಿದ್ದಾರೆ. ಇದು ಗೋಡೆನ ಅಥವಾ ನೀವು ಮಾಡಿರೋದು ಸರ್? ಗೋಡೆ ಇಲ್ಲ ಸರ್, ಇದು ನಾವು ಮಾಡಿರೋದು. ನೀವು ಮಾಡಿರೋದು? ಓಕೆ. ಪ್ಲಾನ್ ಪ್ರಕಾರ ಮನೆಯಲ್ಲಿ ಓಕೆ. ಟಿವಿ ಅಲ್ಲಿ ಬಂದ್ರೆ ಸೋಫಾ ಹಾಕ್ಲಿಕ್ಕೆಲ್ಲ ತೊಂದರೆ ಆಗುತ್ತೆ, ಆಪೋಸಿಟ್ ಬರುತ್ತೆ, ಲಾಗ್ ಆಪೋಸಿಟ್ ಅಂತೇಳಿ ಅದನ್ನ ನಾವು ಚೇಂಜ್ ಮಾಡಿ ಅವ್ರಿಗೆ ಪ್ಲಾನ್ ಕೊಟ್ಟು ಸೂಪರ್. ಓಕೆ. ಯೂಸ್ ಆಗುತ್ತೆ ಅಂತೇಳಿ. ಓಕೆ. ಇದು ಕಂಪ್ಲೀಟ್ ಕಿಚನ್ ಸೆಟಪ್. ಬಟ್ ಇಲ್ಲಿ ಕಿಚನ್ ಅಲ್ಲೇ ಇಲ್ಲಿ ಇದು ಕೊಟ್ಟಿದ್ದೀವಿ. ಇದು UPS ಇಲ್ಲಿ ಬರುತ್ತೆ. ಓಕೆ. UPS ಬರುತ್ತೆ, ಹಾಗಾಗಿ ಇದಕ್ಕೆ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಇಲ್ಲಿ ಸ್ಟೋರೇಜ್ ಬರುತ್ತೆ, ಮತ್ತೆ ಅಗೇನ್ ಇಲ್ಲೆಲ್ಲ ಸ್ಟೋರೇಜ್, ಓಪನ್ ಶೆಲ್ಫ್ ಇರುತ್ತೆ. ನೆಕ್ಸ್ಟ್ ಇದು ಈ ಒಂದು ಕಾರ್ನರ್ ಓಪನ್ ಕೊಟ್ಟಿರ್ತೀವಿ, ಬಿಕಾಸ್ ಎಮರ್ಜೆನ್ಸಿ ಗ್ಯಾಸ್ ಅಥವಾ ಸ್ಟೋರ್ ಮಾಡಬೇಕಂದ್ರೆ ನಮ್ಗೆ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 3 ಟ್ಯಾಂಡಮ್ಸ್ ಇದೆ. ಕಟ್ಲರಿ ಪ್ಲೈನ್ ದಾರಿ. ಅಂದ್ರೆ ಟ್ಯಾಂಡಮ್ಸ್ ಅಂದ್ರೆ ಕಂಪ್ಲೀಟ್ ಪ್ಲೇನ್ ಇರುತ್ತೆ, ನೀವು ಏನು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೈಜ್ ಡಿಫರೆನ್ಸ್ ಇರುತ್ತೆ. ಸೂಪರ್. ಇದು ವೆಂಟಿಲೇಷನ್ ಕೊಟ್ಟಿದ್ದೀವಿ. ಇಲ್ಲಿ ಸಿಂಕ್ ಯೂನಿಟ್ ಬರುತ್ತೆ. ಓಕೆ.
ಆ್ಯಂಡ್ ಇದು ಗ್ರಾಸರಿ ಯೂನಿಟ್ ಮಿಡಲ್ ಯೂನಿಟ್ ಎಲ್ಲ ಬಾಟಮ್ ಬರೋದೆಲ್ಲ ಸಾಫ್ಟ್ ಕ್ಲೋಸರ್ ಇರುತ್ತೆ. ಎಲ್ಲ ನೀವು ಜೋರಾಗಿ ಹಾಕಿದ್ರು ಕೂಡ ನೀವು ಅದು ನಾರ್ಮಲ್ ಆಗಿ ಸ್ಪೀಡಲ್ಲಿ ಹೋಗಿ ಕ್ಲೋಸ್ ಆಗುತ್ತೆ. ಮತ್ತು ಇಲ್ಲೊಂದು ಎಕ್ಸ್ಟ್ರಾ ಸ್ಟೋರೇಜ್, ಇದೊಂದು ಪಿಲ್ಲರ್ ಟು ವಾಲ್ ಗ್ಯಾಪ್ ಇತ್ತು, ಅದಕ್ಕೆ ಸ್ಟೋರೇಜ್ ಮಾಡಿ ಎಕ್ಸ್ಟ್ರಾ ಸ್ಟೋರೇಜ್ ಮಾಡಿ. ಓಕೆ ಓಕೆ ಓಕೆ. ಏನಾದ್ರು ಥಿಂಗ್ಸ್ ಇದೆ ಸೊ ಮೇಲೆ ಕೂಡ ಒಂದು ಸ್ಟೋರೇಜ್ ಬರುತ್ತೆ, ಫುಲ್ ಕಂಪ್ಲೀಟ್ ಸ್ಟೋರೇಜ್ ಬೇಕು. ಅಲ್ಲಿ ಲಾಸ್ಟಲ್ಲಿ ಕಾಲಿಂಗ್ ಇದೆ ಸರ್. ಓಕೆ. ಸೊ ನೀವೇನಾದ್ರು ಎಕ್ಸ್ಟ್ರಾ ಸ್ಟೋರೇಜ್ ಬೇಕು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಕು, ವೈಟ್ ಆಗಿರೋದ್ರಿಂದ ಈ ಸ್ಟೋರೇಜ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಓಕೆ ಸೂಪರ್. ಸೊ ನೆಕ್ಸ್ಟ್ ಇಲ್ಲಿ 2 ಬೆಡ್ರೂಮ್ ಬರುತ್ತೆ, ಸೇಮ್ 2 BHK ಬರುತ್ತೆ. ಇಲ್ಲಿ ಪೂಜಾ ಯೂನಿಟ್ ಕೆಳಗಡೆ ಬಾಟಮ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇಲ್ಲಿ ವುಡನ್ ಫಿನಿಶ್ ಪ್ಯಾಟರ್ನ್, ಅದು ನೋಡಿದ್ರೆ ಅಲ್ಯೂಮಿನಿಯಂ ಥರನೇ ಇಲ್ಲ, ವುಡ್ ಥರನೇ ಕಾಣಿಸುತ್ತೆ ಅದು. ಓಕೆ. ಆ್ಯಂಡ್ ಇಲ್ಲಿ ವಾಶ್ರೂಮ್ ಅಂತ ಬಂದಾಗ ಮೇಜರ್ಲಿ ಇಂಟೀರಿಯರ್ ವಾಶ್ರೂಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Okay. ಸೊ ಈ ನೀರೆಲ್ಲ ಜಾಸ್ತಿ ಯೂಸೇಜ್ ಆಗೋದ್ರಿಂದ ಸೊ ಬೇಗ ಹಾಳಾಗುತ್ತೆ ಈ ಒಂದು ಏರಿಯಾ. ಬಟ್ ಇಲ್ಲೂ ಕೂಡ ವಾಶ್ರೂಮ್ ಅಲ್ಲಿ ಹ್ಯಾಂಡ್ ವಾಶ್ ಯೂನಿಟ್ ಕೊಟ್ಟಿದ್ದೀವಿ, ಓಕೆ, ಪ್ಲಸ್ ಮಿರರ್ ಕೊಟ್ಟಿದ್ದೀವಿ. ಇದು ರಷ್ಟು ಏನು ಇದು ಲೈಫ್ ಟೈಮ್ ನೀವು ಡೈಲಿ ನೀರು ಹಾಕಿದ್ರೆ ಏನೂ ಆಗಲ್ಲ. ಬಟ್ ನಿಮ್ದು ಸೋಪ್ ಸ್ಟೈನ್ಸ್ ಏನೋ ಸ್ಟೈನ್ಸ್ ಹೋಗ್ಬೋದು ಅಷ್ಟೇ. ಓಕೆ. ಬಟ್ ಮೆಟಲ್ಸ್ ಯಾವುದೇ ರೀತಿ ಡ್ಯಾಮೇಜಸ್ ಆಗಲ್ಲ. ಓಕೆ ಓಕೆ ಓಕೆ. ಇದು ಸೂಪರ್. ತುಂಬಾ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಅಲ್ಯೂಮಿನಿಯಂ. ವಾಶ್ರೂಮ್ ನಲ್ಲಿ ಬಾಕ್ಸಸ್ ಲೈಫ್ ಟೈಮ್ ಇದರಿಂದ ಬಳಸಬಹುದು. ಓಕೆ. ಇದು ತುಂಬಾ ಹೈ ಕ್ವಾಲಿಟಿ ಪ್ರೀಮಿಯಂ ಕಲರ್, ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಮೆಟಾಲಿಕ್ ಫಿನಿಶಿಂಗ್ ಇರುತ್ತೆ. ಇದಕ್ಕೆ ಮ್ಯಾಚಿಂಗ್ ಚಾನಲ್ಸ್ ಬರುತ್ತೆ, ಚಾನಲ್ಸ್ ಮ್ಯಾಚಿಂಗ್ ಬರುತ್ತೆ. ಮತ್ತೆ ಓಕೆ, ಹ್ಯಾಂಡಲ್ಸ್ ಬರುತ್ತೆ. ಓಕೆ. ಸೊ ಇದರಲ್ಲೂ ಲಾಕ್ ಸಿಸ್ಟಮ್ಸ್ ಎಲ್ಲ ಇದೆ. ಒಳಗಡೆ ಡ್ರಾಯರ್ಸ್ ಎಲ್ಲ ಲಾಕ್ ಕೊಡ್ತೀವಿ. Okay. ಸಪೋಸ್ ಡೋರ್ ಬೇಕಂತ ನೀವು ಮುಂಚೆನೇ ಹೇಳಿದ್ರೆ ಸಪೋಸ್ ಡೋರ್ಗೂ ಪ್ರೊವೈಡ್ ಮಾಡ್ತೀವಿ. Okay. ಸ್ಲೈಡಿಂಗ್ ಅಲ್ಲಿ ಆಗಲ್ಲ, ಡೋರ್ಗೆ ಬೇಕಾದ್ರೆ ಲಾಕ್ ಮಾಡಿ ಪ್ರೊವೈಡ್ ಮಾಡ್ಬೋದು. ಇದು ಸ್ಕ್ರೂ ಫಿಟ್ಟಿಂಗ್ಸ್ ಲೂಸ್ ಆಗೋದು ಆ ಥರ ಏನೋ ಇಲ್ವಾ ಸರ್? ಅದು ರಿಬೀಟಾ ಅಥವಾ ಸ್ಕ್ರೂನಾ ಸರ್? ಸರ್ ಹ್ಯಾಂಡಲ್ ಮಾತ್ರ ಸ್ಕ್ರೂ ಹಾಕಿದ್ದೀವಿ ಅಷ್ಟೇ. ಓಕೆ. ಇನ್ನು ಮಿಕ್ಕಿದೆಲ್ಲ ಇದೆಲ್ಲ ರಿಬೀಟ್ಸೇ ಬರುತ್ತೆ. ಸೊ ಅದರಿಂದ ಏನೋ ಯಾವತ್ತೂ ಲೂಸ್ ಆಗೋದು ಆ ಥರ ಇಲ್ಲ. ಓಕೆ. ಒಂದು ಬಿಟ್ ಆದಮೇಲೆ ಒಂದು ನೀವು ಕಿತ್ತಾಗಬೇಕು, ಇಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಓಕೆ. ಇದು ಕೂಡ ನಾವು ಕಸ್ಟಮೈಸ್ ಮಾಡ್ಕೊಬೋದು, ಎಷ್ಟು ಸೈಜ್ ಬೇಕು ಇದೆಲ್ಲ. ಒಳಗಡೆ ಬಂದ್ರೆ ನಿಮಗೆ ಪಾರ್ಟಿಷನ್ಸ್ ಶೆಲ್ಫ್ಸ್ ಎಲ್ಲ ಬಂದು ಕಸ್ಟಮೈಸ್ ಮಾಡ್ತೀವಿ. ಓಕೆ. ಇಲ್ಲಿ ನಿಮಗೆ ಇಲ್ಲಿ ಯಾವ ಥರ ಎಲ್ಲಿ ಹ್ಯಾಂಗರ್ ಆಪ್ಷನ್ ಬೇಕು, ಇಲ್ಲಿ ಸ್ಟೋರೇಜ್ ಬೇಕು, Okay. ಇಲ್ಲಿ ಓಪನ್ ಸ್ಪೇಸ್ ಬೇಕು, ಅದನ್ನು ನಾವು ಕಸ್ಟಮೈಸ್ ಮಾಡ್ತೀವಿ. ಓಕೆ ಸೂಪರ್. ಇದು ಕಂಪ್ಲೀಟ್ಲಿ ಇದಾಗಿದೆ ನೋಡ್ಕೊಳ್ಬೋದು. ಓಕೆ. ಇಲ್ಲಿ ಮಿರರ್ ಬರುತ್ತೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಂ ಹಾಂ ಹಾಂ. ಸೂಪರ್. ಹಿಂದೆಗಡೆ ನಿಮಗೆ ಸ್ಟೋರೇಜ್ ಬರುತ್ತೆ. ಹಾಂ ಹಾಂ. ಆ್ಯಂಡ್ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಎಮರ್ಜೆನ್ಸಿ ಯೂಸೇಜ್ ಅಂತ ಇನ್ನೊಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಅಂದರೆ ಜಸ್ಟ್ ಮೇಲೆ ಕೊಟ್ಟಿದ್ದೀವಿ. ಓಕೆ. ಯಾವಾಗಲೂ ಓಪನ್ ಮಾಡೋಕ್ಕಾಗಲ್ಲ ಅಂತಂದರೆ ಹಾಂ ಹಾಂ, ಅಲ್ಲಿ ಯೂಸ್ ಮಾಡಿ ಯೂಸ್ ಮಾಡಿ ಯೂಸ್ ಮಾಡ್ಬೋದು. ಓಕೆ ಸೂಪರ್. ಇಲ್ಲೂ ಕಂಪ್ಲೀಟ್ ವಾರ್ಡ್ರೋಬ್ ಸರ್. ಎಸ್ ಓಕೆ. ಇಲ್ಲೂ ಕಂಪ್ಲೀಟ್ ಮಾಡೋ ಇಲ್ಲಿ ಕೂಡ ವಾರ್ಡ್ರೋಬ್ ಬರುತ್ತೆ. ಹ್ಞೂ ಇಲ್ಲಿ ಹ್ಯಾಂಡ್ ಆಪ್ಷನ್ ಕೊಟ್ಟಿದ್ದೀವಿ, ಡ್ರಾಯರ್ ಕೊಟ್ಟಿದ್ದೀವಿ, ಓಪನ್ ಶೀಲ್ಡ್ ಕೊಟ್ಟಿದ್ದೀವಿ. ಹಾಂ ಹಾಂ. ಅಲ್ಲೂ ಸೇಮ್ ಅದು ಬೇರೆ ಬೇರೆ ಪ್ಯಾಟರ್ನ್ ಬರುತ್ತೆ. ಓಕೆ. ಓ ಇದು ಬೇರೆ ಥರ ಇದೆ. ಓಕೆ ಸೂಪರ್. ಈ ರೂಮ್ನಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದೀವಿ. ಹಾಂ ಹಾಂ. ಸ್ಟಡಿ ಓಕೆ. ಪ್ಲಸ್ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್. ಡ್ರೆಸ್ಸಿಂಗ್ ಯೂನಿಟು ಮತ್ತು ಇದು ಮಿರರ್ ಆಪ್ಷನ್ ಕೊಟ್ಟು. ಡ್ರೆಸ್ಸಿಂಗ್ ಯೂನಿಟಲ್ಲಿ ನಿಮಗೆ ಓಪನ್ ಮಿರರ್ ಕೊಟ್ಟಿಲ್ಲ. ಓಕೆ. ಇನ್ಸೈಡ್ ಮಿರರ್ ಕೊಟ್ಟಿದ್ದೀವಿ. ಸೊ ಇದನ್ನು ಓಪನ್ ಮಾಡಿದ್ರೆ ಮಾತ್ರ ನಿಮಗೆ ಮಿರರ್ ಬರುತ್ತೆ. ಮಿರರ್ ಹಿಂದೆ ಬಂದ್ಬಿಟ್ಟು ಸ್ಟೋರೇಜ್ ಬರುತ್ತೆ. ಹಾಂ ಹಾಂ ಓಕೆ ಸೂಪರ್. ಸೊ ಇದು ಕಂಪ್ಲೀಟ್ ಪ್ರಾಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ಈ ರೂಮಲ್ಲಿ ಕೂಡ ಒಂದು ವಾಶ್ರೂಮ್ ಓಪನ್ ಶೆಲ್ಫ್ ವಾಶ್ರೂಮ್ ಇದೆ. ಇದೆಯಾ? ಓಕೆ. ಎಮರ್ಜೆನ್ಸಿ ಯೂಸೇಜ್ಗೆ ಮತ್ತು ಲೈಫ್ ಟೈಮ್ ನಿಮಗೆ ಇದು ನೀರಿಂದ ಏನು ಪ್ರಾಬ್ಲಮ್ ಬರಲ್ಲ. ಓಕೆ. ಸೊ ನೆಕ್ಸ್ಟ್ ಇವಾಗ 3rd ಫ್ಲೋರ್ಗೆ ಹೋಗೋಣ. ಸರ್ ಇವಾಗ ಪ್ರಾಜೆಕ್ಟ್ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ್ಯಾವ ಫ್ಲೋರಲ್ಲಿ ಯಾವ್ಯಾವ ಥರ ಇಂಟೀರಿಯರ್ಸ್ ಮಾಡಿರಾ ಅಂತ. ತುಂಬ ಜನಕ್ಕೆ ಇನ್ನೂ ಡೌಟ್ ಇರುತ್ತೆ, ಓ ಅಲ್ಯೂಮಿನಿಯಂ ಇಂಟೀರಿಯರಲ್ಲೂ ಈ ಥರ ಎಲ್ಲ ಮಾಡ್ಬೋದಾ ಅಂತ, ಈ ಥರ ಪ್ರೀಮಿಯಂ ಪ್ರಾಜೆಕ್ಟ್. ಯಾಕಂದರೆ ಸುಮಾರು ಪ್ರಾಜೆಕ್ಟ್ ಮಾಡಿರ್ತೀರಾ, ಬಟ್ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ಸಲ್ಲಿ ತುಂಬಾ ಇದೆ ನಿಮ್ಮದ್ರಲ್ಲಿ, ಅದರಲ್ಲಿ ಇದೂ ಒಂದಂತ ಹೇಳ್ಬೋದು ಪ್ರೀಮಿಯಂ ಪ್ರಾಜೆಕ್ಟ್ಸು. ಸೊ ನಿಮ್ಮ ಹತ್ರ ಯಾವ್ಯಾವ ಥರ ಪ್ಯಾಕೇಜಸ್ ಇರುತ್ತೆ, ಮತ್ತು ನೀವು ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಹೇಗೆ ಸರ್? ಪ್ಯಾಕೇಜಸ್ ಅಂತ ಬಂದಾಗ ನಿಮಗೆ ಸ್ಟ್ಯಾಂಡರ್ಡಲ್ಲಿ ಇವಾಗ ಇತ್ತೀಚೆಗೆ ಸೊ ನಾವು ಕೂಡ 2 ಕ್ಯಾಟಗರಿನ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಮೀಡಿಯಂ ವೆಯ್ಟ್ ಮೆಟೀರಿಯಲ್ಸ್ ಅಂತ ಬರುತ್ತೆ. ಅದು ವೆಯ್ಟ್ ಬಂದ್ಬಿಟ್ಟು 950 ಗ್ರಾಮ್ ಬರುತ್ತೆ. ಅದನ್ನು ಯೂಸ್ ಮಾಡಿದಾಗ ನಿಮ್ಗೆ ಒಂದು ಪ್ರೈಸ್ ಬರುತ್ತೆ, ಮೀನ್ಸ್ ಅದೊಂದು 1200 ಆ ರೇಂಜಲ್ಲಿ ಬರುತ್ತೆ ವಾಟರ್ಸ್ ಎಲ್ಲ. ಸೊ ನೀವು ಹೈ ಕ್ವಾಲಿಟಿ ಬೇಕು ಅಂತಂದಾಗ 1050 to 1100 ಗ್ರಾಮ್ ಯೂಸ್ ಮಾಡ್ತೀವಿ ಮೆಟಲ್ ಚಾನಲ್ಸ್ನ. ಸೊ ಅದ್ರ ಕಾಸ್ಟು ಅದಕ್ಕಿಂತ ಒಂದು 100 ರೂಪಾಯಿ ಜಾಸ್ತಿ ಬರುತ್ತೆ. ಓಕೆ. ಸೊ ನೀವು ಆ ಕ್ವಾಲಿಟಿನ ನೀವು ಆಫೀಸಿಗೆ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀವಿ, ನಿಮ್ಗೆ ಯಾವ ಕ್ವಾಲಿಟಿ ಬೇಕು, ಯಾವ ಕಲರ್ಸ್ ಬೇಕು, ಎಲ್ಲ ಡೆಮೋನು ನೋಡ್ಬೋದಲ್ಲ? 100% ನೋಡ್ಬೋದು. ಸೊ ಕಸ್ಟಮರ್ಸ್ ಯಾವ್ದು ಲೈಕ್ ಮಾಡ್ತಾರೆ ಅದನ್ನ ನಾವು ಪ್ರಿಫರ್ ಮಾಡ್ತೀವಿ. ಸೂಪರ್ ಸರ್. ಸೊ ನೆಕ್ಸ್ಟ್ ಆಲ್ ಓವರ್ ಕರ್ನಾಟಕ ಮಾಡ್ತೀರಾ ಅಥವಾ ಬ್ಯಾಂಗ್ಳೂರ್? ಸೊ ಬ್ಯಾಂಗ್ಳೂರಿಂದ ಈಗ ಪ್ರೆಸೆಂಟ್ ಒಂದು 250 to 300 ಕಿಲೋಮೀಟರ್ಸ್ಗೂ ಮಾಡ್ತಾ ಇದೀವಿ. ಸೊ ವರ್ತಬಲ್ ಪ್ರಾಜೆಕ್ಟ್ ಇದೆ ಅಂದಾಗ ಅಟ್ಲೀಸ್ಟ್ ಇನ್ನೂ ತುಂಬ ಲಾಂಗ್ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಣ್ಣ ಕೆಲಸ ಅಂದಾಗ ತುಂಬ ಲಾಂಗ್ ಬಂದಾಗ ಎಕ್ಸ್ಪೆನ್ಸಸ್ ಜಾಸ್ತಿ ಬಂದ್ಬಿಡುತ್ತೆ. ಸೊ ಆಮೇಲೆ ನಮ್ಮದು ಶೆಡ್ಯೂಲು ಟೈಮಿಂಗ್ಸ್ ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಅದನ್ನ ನೋಡ್ಕೊಂಡು ಅಕಾರ್ಡಿಂಗ್ ಟು ದಟ್ ಇವಾಗ ಪ್ರೆಸೆಂಟ್ ಒಂದು 300 ಕಿಲೋಮೀಟರ್ಗೂ ಟಚ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಸೊ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ನೋಡಬೇಕು, ಡೀಟೇಲ್ ಆಗಿ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂದರೆ ನಿಮ್ಮ ಆಫೀಸ್ ಲೊಕೇಶನ್ ಟೈಮಿಂಗ್ಸ್? ಸರ್ ನಮ್ಮ ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಮಲ್ಲತ್ತಳ್ಳಿ 15th ಕ್ರಾಸು ಬಾಲಾಜಿ ಲೇಔಟ್ ಬರುತ್ತೆ. ಗೂಗಲಲ್ಲಿ G2 ಇಂಟೀರಿಯರ್ಸ್ ಅಂತ ಟೈಪ್ ಮಾಡಿದ್ರೆ ಗೂಗಲಲ್ಲಿ ಲೋಕಲ್ ಮ್ಯಾಪ್ ಕೂಡ ಬಂದ್ಬಿಡುತ್ತೆ. ಈವನ್ ಗೂಗಲ್ ವೆಬ್ಸೈಟ್ಗೆ ಹೋದ್ರೂ ಕೂಡ ನಿಮ್ಗೆ ಮ್ಯಾಪ್ ಲೊಕೇಶನ್ ಸಿಗ್ಬಿಡುತ್ತೆ. ಸೊ ವರ್ಕಿಂಗ್ ಅವರ್ಸು ಮಾರ್ನಿಂಗ್ 10 to
ಈವ್ನಿಂಗ್ 6ವರೆಗೂ ಇರ್ತೀವಿ. 7 ಡೇಸ್ ವರ್ಕ್ ಮಾಡ್ತೀವಿ ನಾವು. ಅಂದರೆ ಮಂಡೇ ಟು ಸಂಡೇವರೆಗೂ ವರ್ಕ್ ಮಾಡ್ತೀವಿ. ಎನಿ ಟೈಮ್ ಬರ್ಬೋದು. ಸಪೋಸ್ ಯಾರಾದರೂ ತುಂಬ ದೂರದಿಂದ ಬರ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಆಗ್ತಾ ಇದೆ, ಏನೋ ಟ್ರಾಫಿಕಲ್ಲಿ ಸ್ಟ್ರಕ್ ಆದ್ರು ಅಂತಂದರೆ ಇಂಟಿಮೇಟ್ ಮಾಡಿದ್ರೆ ಹಾಫ್ ಅನ್ ಅವರ್ 1 ಅವರ್ ಸೊ ಆಫೀಸಲ್ಲಿ ವೆಯ್ಟ್ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ, ಸೊ ನಮ್ಮ ಮುಂದೆ ನೋಡ್ತಿರ್ಬೋದು ಸತೀಶ್ ಸರ್ ಅಂತ ಇದ್ದಾರೆ. ಸೊ ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ಮನೆ ಓನರು, ಅಲ್ಯೂಮಿನಿಯಂ ಇಂಟೀರಿಯರ್ ಪ್ರಾಜೆಕ್ಟ್ ನೋಡಿದ್ವಲ್ಲ, ಸೊ ಅದರೆಲ್ಲ ಮಾಡಿಸಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸಿದ್ದರಾಜ್ ಅಂತ. ಸೊ ಆ್ಯಕ್ಚುಲಿ ಇವ್ರ ಮನೆ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿರೋಂಥ ಪ್ರಾಜೆಕ್ಟ್ ಕೂಡ ನಾನು ನೋಡ್ತೀರಾ, ಎಷ್ಟು ನೀಟಾಗಿ ಪ್ರೀಮಿಯಮ್ ಆಗಿ ಬಂದಿರುತ್ತೆ. ಸರ್, ನೀವು ಇಂಟೀರಿಯರ್ ಅಂತ ಚೂಸ್ ಮಾಡಿದಾಗ ಅಲ್ಯೂಮಿನಿಯಂ ಇಂಟೀರಿಯರ್ನ ಏನಕ್ಕೆ ಚೂಸ್ ಮಾಡಿದ್ರಿ ಅಂತ? ಸರ್, ಇದು ಫೈರ್ ರೆಸಿಸ್ಟೆಂಟ್ ಒಂದು, ಆಮೇಲೆ ಲೈಫ್ ಇದೆ ಅಂದ್ಬಿಟ್ಟು ನಮಗೆಲ್ಲ ಫೀಡ್ಬ್ಯಾಕ್ ತಗೊಂಡು ನಾವು ಅಲ್ಯೂಮಿನಿಯಂಗೆ ಹೋಗೋದು ಸರ್. ಓಕೆ ಓಕೆ ಓಕೆ, ಸೂಪರ್. ಸೊ G2 ಅಲ್ಯೂಮಿನಿಯಂ ಇಂಟೀರಿಯರ್ ಅವ್ರನ್ನ ಹೇಗೆ ಚೂಸ್ ಮಾಡಿದ್ರಿ? ಅವ್ರದ್ದು ಕಸ್ಟಮರ್ ಸಪೋರ್ಟ್ ಆಗಲಿ, ಸರ್ವಿಸ್ ಆಗಲಿ ಯಾವ ಥರ ಇತ್ತು ಸರ್? ಅವ್ರದ್ದು ಇದರ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದು, ಆಮೇಲೆ ಫ್ರೆಂಡ್ ರೆಫರೆನ್ಸಿಂದನೂ ಹೇಳಿದ್ರು ಸಖತ್ ಚೆನ್ನಾಗಿ ಮಾಡಿಕೊಡ್ತಾರೆ ನೀವು ಹೋಗಿ ಅಂತ. ಅವಾಗ ಅವರು ಹೋಗಿ ಎಲ್ಲ ಮೀಟ್ ಮಾಡಿದ್ಮೇಲೆ ಅವರು ಇನ್ ಟೈಮ್ಗೆ ಅದಕ್ಕಿಂತ ಮುಂಚೆನೇ ನಮಗೆಲ್ಲ ಮುಗಿಸ್ಕೊಟ್ರು. ಆಮೇಲೆ ಫುಲ್ ಸಪೋರ್ಟ್ ಕೊಟ್ಟರು. ಪೇಮೆಂಟ್ ವಿಷಯದಲ್ಲೂ ಅಷ್ಟೇ ನಮಗೆ ಎಲ್ಲ ವಿಷಯದಲ್ಲೂ ಲಿಬ್ರಲ್ ಆಗಿ ನೀಟಾಗಿ ಎಲ್ಲ ಮಾಡಿಕೊಟ್ರು. ಸಖತ್ ಖುಷಿ ಇದೆ, ವರ್ಕ್ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ಓಕೆ ಸರ್. ಸೊ ಬೇರೆಯವ್ರಿಗೂ ರೆಫರ್ ಮಾಡ್ತೀರಲ್ಲ? ಮಾಡ್ತೀವಿ ಸರ್, ಎಲ್ಲರಿಗೂ ಮಾಡ್ತೀವಿ. ನಾವು ಊರ್ ಕಡೆ ಎಲ್ಲ ಸಿಕ್ಕಾಪಟ್ಟೆ, ನಮ್ಮ ಹಳ್ಳಿ ಕಡೆನೂ ಮಾಡಿಸಿದೀನಿ, ನಮ್ದು ಇನ್ನೊಂದು ಮನೆಯನ್ನ ಅಲ್ಲೆಲ್ಲ ಕೇಳ್ತಾ ಇದ್ದಾರೆ, ಎಲ್ಲ ರೆಫರೆನ್ಸ್ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.